ಈ ವ್ಯೂ ಈಸ್ ಫ್ರಮ್ ದ ಟಾಪ್ ವ್ಯೂ. ಆ್ಯಕ್ಚುಲಿ ಫ್ರಮ್ ಮೌಂಟೇನಿಂದ ನೋಡಿದ್ರೆ ಈ ಥರ ಕಾಣುತ್ತೆ. ಬಟ್ ಕೆಳಗಡೆ ಹೋಗಿ ನೋಡಿದ್ರೆ ಹೆಂಗೆ ಕಾಣಿಸ್ಬೋದು, ಹೋಗಿ ಚೆಕಪ್ ಮಾಡೋಣ. ಲೆಟ್ಸ್ ಗೋ. ಲುಕ್ ಅಟ್ ದಿಸ್ ಬ್ಯೂಟಿ. ನಮ್ಮ ಗರುಡ ಮೇಲೆ ಹೋಗ್ತಾ ಇದೆ, ಹಾರ್ಕೊಂಡು ಕಳಿಸ್ತಾ ಇದ್ದೀವಿ. ನೋಡೋಣ ಏನು. ವಾವ್, ದಟ್ಸ್ ನೈಸ್ ಅನ್ನಿಸ್ತದೆ. ಕಮಾನ್, ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೇಕು ನೀವು, ನಾವು ಟ್ರೈನ್ನ ಚೇಸ್ ಮಾಡೋದು. ಇವತ್ತು ಬೋಟ್ನ ಚೇಸ್ ಮಾಡೋಣ. ಬೋಟ್ ವಿಲ್ ನಾಟ್ ಗೋ ಆ್ಯಸ್ ಫಾಸ್ಟ್ ಎಸ್ ನಮ್ಮ ಡ್ರೋನು. ವಿ ವಿಲ್ ಕ್ಯಾಚ್ ಅಪ್. ವಿ ವಿಲ್ ಡೆಫಿನೆಟ್ಲಿ ಕ್ಯಾಚ್ ಅಪ್. ಇಟ್ ಈಸ್ ಅ ಬ್ಯೂಟಿಫುಲ್ ಲೇಕ್. ನಿಜವಾಗ್ಲೂ ಹೇಳ್ತೀನಿ ಆಯಿತಾ. ನೀರಲ್ಲಿ ಸ್ವಿಮ್ ಮಾಡ್ಬೋದು. ದಿರ್ ಇಸ್ ಅ ಏರಿಯಾ ಫಾರ್ ಇಟ್. ಬೋಟಿಂಗು ಮಾಡ್ಬೋದು, ದಟ್ ಯು ಸೀನ್ ಆಯಿತಾ. ಬಟ್ ನೀರಲ್ಲಿ ಸ್ವಿಮ್ ಮಾಡಬೇಕಂದ್ರೆ ಈ ಚಳಿ ಆಗಲ್ಲ ಗುರುಗೆ, ಆಗಲ್ಲ. ತುಂಬ ಚಳಿ ಇದೆ. ಇಲ್ಲಿ ಅಂತ ಕೇಳ್ತಾರೆ, ಇದು ಉಮಿಯಾನ್ ಲೇಕ್ ಅಂತ ಇನ್ ಶಿಲಾಂಗ್. ಓಕೆ, ಬಟ್ ಇಲ್ಲಿಗೆ ಬರೋಕ್ಕೆ ಗೌಹಾಟಿಯಿಂದ ರೂಟ್ ಹೆಂಗಿತ್ತು ಅಂತ ತಿಳ್ಕೊಳಕ್ಕೆ ಆಸೆ ಪಡ್ತಾರೆ ಜನರು. ಯಾಕಂದರೆ ಗಾಡೀಲಿ ಓಡಿಸ್ಕೊಂಡು ಬಂದರೆ ಅಂದ್ಬಿಟ್ಟು ಅದನ್ನು ಒಂದ್ಸರಿ ನೋಡ್ಬಿಡುವ ಹೆಂಗಿರ್ಬೋದು ಆ ಎಕ್ಸ್ಪೀರಿಯನ್ಸು ಕೇಳಿಬಿಡಿ. ವಿ ಆರ್ ಇನ್ ದ ಸ್ಟೇಟ್ ಆಫ್ ಮೇಘಾಲಯ. ಆಯ್ತಾ, ಇದು ಮೇಘಾಲಯ ನಮ್ಮ ಇಂಡಿಯಾದಲ್ಲಿ ಈಸ್ ದ ವೆಟ್ಟೆಸ್ಟ್ ಪ್ಲೇಸ್. ಇಲ್ಲಿ ಬೀಳೋಷ್ಟು ಮಳೆ ಎಲ್ಲೂ ಬೀಳೋದಿಲ್ಲ. ಚೆರಪುಂಜಿ, ನಾವು ಸ್ಕೂಲಲ್ಲೆಲ್ಲ ಚೀರಾಪುಂಜಿ ಅಂತ ಹೇಳ್ಕೊಡ್ತಾರೆ. ಚೀರ ಅಲ್ಲ ಕಂಡ್ರೋ, ಚೆರ್ರಪುಂಜಿ ಆಯ್ತಾ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮೇಘಾಲಯ ಆಯ್ತಾ. ಸಿ, ಯು ಶುಡ್ ಆ್ಯಕ್ಚುಲಿ ಏನೋ ಕಮ್ಮನ್ ಇಲ್ಲಿ ಡ್ರೈವ್ ಮಾಡಬೇಕು. ಏನು ಸೂಪರ್ ಇದೆ ಅಂದರೆ, ಸಿ ಫ್ರಮ್ ಗೌಹಾಟಿಯಿಂದ ರೈಟ್ ನಾವು ಅಬೌಟ್ 44 ಕಿಲೋಮೀಟರ್ಸ್ ಬಂದಿದ್ದೀನಿ. ಓಕೆ, ಅಬೌಟ್ 5 ಕಿಲೋಮೀಟರ್ಸ್ ಬ್ಯಾಕ್ ಓನ್ಲಿ ಇವಾಗ ನಮಗೆ ಮೇಘಾಲಯ ಸ್ಟಾರ್ಟ್ ಆಗಿರೋದು ಆಯಿತಾ. ದಿಸ್ ಇಸ್ ಹೌ ದ ರೋಡ್ ಲುಕ್ಸ್ ಆನ್ ದ ಮ್ಯಾಪ್ ಆಯಿತಾ. ಬಟ್ ಲುಕ್ ಅಟ್ ದ ಕ್ವಾಲಿಟಿ ಆಫ್ ರೋಡ್ ಯಾರ್. ಇದೆಲ್ಲ ಬಿಹಾರ್ ಅವರು, UP ಮತ್ತು ವೆಸ್ಟ್ ಬೆಂಗಾಲ್ ಅವರು ಸ್ವಲ್ಪ ನೋಡಬೇಕಪ್ಪ. ನೋಡ್ಬಿಟ್ಟು ಇಲ್ಲಿ ಈ ಥರ ಎಲ್ಲ ಇಟ್ಕೊಂಡಿದ್ದಾರಲ್ಲ ಇವರು, ನಾವ್ಯಾಕೆ ಇಟ್ಕೊಂಡಿಲ್ಲ ಅಂತ ದೇ ಶುಡ್ ಡೂ ಅಬೌಟ್ ಇಟ್. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು ನೋ ಆಯ್ತಾ. ದೋಸ್ ಬಿಗ್ ಸ್ಟೇಟ್ಸ್ ಓನ್ಲಿ, ವೆರಿ ಪವರ್ಫುಲ್ ಸ್ಟೇಟ್ಸ್ ದಟ್ ಆರ್ ಡೂಯಿಂಗ್ ನಥಿಂಗ್ ಅಬೌಟ್ ಇಟ್ ಆಯ್ತಾ. ಲೆಟ್ಸ್ ಸಿ ಹೌ ದ ಜರ್ನಿ ವಿಲ್ ಬಿ ಆಯ್ತಾ. ಹೋಗ್ತಾ ದೆನ್ ಐ ವಿಲ್ ಇನ್ಫಾರ್ಮ್ ಯು ಟಿಲ್ ಮೇಘಾಲಯ ಎಂಟರ್ ಶಿಲಾಂಗ್ ಆಗ್ತದೆ. ಶಿಲಾಂಗ್ ಅದು ಇನ್ನೊಂದೇನು ತಿಳಿದು ಬಂತು ಅಂದರೆ, ನಮ್ಮ ಶಿಲಾಂಗ್ ಮೇಘಾಲಯ ಬೇಸಿಕ್ಲಿ ವಾಸ್ ಪಾರ್ಟ್ ಆಫ್ ಅಸ್ಸಾಂ ಅಂತೆ. ಆಮೇಲೆ ಹೆಂಗೋ ಅದು ಡಿವೈಡ್ ಆಗಿಬಿಟ್ಟಿದೆ. ಆ ವಿಷಯನೂ ಗೊತ್ತಿರಲಿಲ್ಲ ನನಗೆ ಆಯ್ತಾ. ಶಿಲಾಂಗ್ ವಾಸ್ ದ ಕ್ಯಾಪಿಟಲ್ ಆಫ್ ಅಸ್ಸಾಂ ಅಂತೆ. ಇವಾಗ ಡಿಸ್ಪುರ ಏನದು ಆಯ್ತಾ. ಸೊ ದಟ್ ಈಸ್ ಹೌ ಇಟ್ ಈಸ್. ಬಟ್ ಈ ಥರದ ರೋಡ್ ಯಾರಿಗೂ ಓಡ್ಸೋಕ್ಕೆ ಇಷ್ಟ ಬರಲ್ಲ. ನೆನ್ನೆ ಸುಮ್ಮನೆ ರೂಮ್ ಆಗದೆ ಅನಿಸುತ್ತೆ ನಾನು ಇಲ್ಲಿ ಗೌಹಾಟಿಯಲ್ಲಿ ಆಯಿತಾ. ಬಟ್ ಓಡಿಸಿದ್ರೆ ನಾನು ಆಲ್ರೆಡಿ 3 hours ಓಡಿಸ್ಬಿಟ್ಟಿದ್ದೆ. ಇದು ಬೇರೆ ಒಂದು 2.5 3 hours ಆಯಿತಾ. 6 ಗಂಟೆ ಈ ಮಜಾನ ಹೋಗ್ಬಿಟ್ಟಿರೋದು. ಯಾಕಂದರೆ ಬಾಡಿ ಎಲ್ಲ ಗೆಜ್ಜೋಗಿರುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದೆ ಅಲ್ಲ ಆಯಿತಾ. ಏನಾದರೂ ಜಾಸ್ತಿ ಮಾಡಿದ್ರೆ ಟ್ರಬಲ್ ಫಾರ್ ಗಾಡಿ, ಟ್ರಬಲ್ ಫಾರ್ ಬಾಡಿ ಆಯಿತಾ. ಸೊ ಹಾಗಾದ್ರೆ ಬೇಕಾಗಿಲ್ಲ. ಸೊ ಏನು ಮಾಡೋಣ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ ಆಯಿತಾ. ಬಟ್ ಒಂದು ಫಸ್ಟ್ 20 ಕಿಲೋಮೀಟರ್ಸ್ ಮಾತ್ರ ಏರ್ ಕ್ವಾಲಿಟಿ ವಾಸ್ ವೆರಿ ಬ್ಯಾಡ್. ಯಾಕಂದರೆ ತುಂಬ ಫ್ಯಾಕ್ಟ್ರೀಸ್ ಅವೆ, ಚಿಮ್ನೀಸ್ ಅವೆ ಆಯಿತಾ. ತುಂಬ ಹೊಗೆ ಬಿಡ್ತವೆ. ಇಲ್ಲಿ ಕ್ಲಿಯರ್ ಆಗಿದೆ, ಇನ್ನು ಹೆಂಗಿದೆ ಗೊತ್ತಿಲ್ಲ ಆಯಿತಾ. ಕರೆಕ್ಟ್, ಡಿಸ್ಪುರ್ ಕ್ಯಾಪಿಟಲ್ ಆಯಿತಾ. ಸೊ ಮೇಘಾಲಯ ಹೆಂಗಿದೆ ಗೊತ್ತಿಲ್ಲ, ಅದನ್ನು ನೋಡಿಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಚೆನ್ನಾಗಿದ್ರೆ ಸಾಕಪ್ಪ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಚೆನ್ನಾಗಿಲ್ಲ ಅಂದರೆ ವಾಪಸ್ಸು ಸೆಂಟ್ರಲ್ ಇಂಡಿಯಾ ಕಡೆ ಹೋಗ್ಬೇಕಾದ್ರೆ ಇವೆಲ್ಲ ಹೋಗ್ಬಿಡ್ತವೆ. ಯಾಕಂದರೆ ರೋಡೆಲ್ಲ ಹಂಗಿದ್ದಾವೆ, ನಿಮಗೆ ಗೊತ್ತಲ್ವಾ. ನೋಡಿರಲಿಲ್ಲ ಅಂದರೆ ನೋಡಿ ಹಳೆ ವೀಡಿಯೋ ಗೊತ್ತಾಗ್ತದೆ ಆಯಿತಾ. ಎಲ್ಲರೂ ನಮ್ಮ ಕನ್ನಡಿಗರು ಕುಯ್ ಅಂತಾರೆ, ನಮ್ಮ ರೋಡ್ ಸರಿಗಿಲ್ಲ ಅಂತ. ಈ ಕಡೆ ಬಂದು ನೋಡಿ ಸ್ವಾಮಿ, ಏನೋ ಅಲ್ಲಿ ನಮ್ಮ ಬಿಹಾರು, ಉತ್ತರ ಪ್ರದೇಶ, ಛತ್ತೀಸ್ಗಢ ಅಲ್ಲೆಲ್ಲ ಬನ್ನಿ ಆಯಿತಾ. ನಿಮ್ಮ ಕರ್ನಾಟಕ ಎಷ್ಟು ಚಂದ ಅಂತ ನೀವು ಹೇಳ್ತೀರಾ ಆಯಿತಾ. ಬಟ್ ದೇ ಕುಡ್ ಡೂ ಬೆಟರ್ ಬಟ್ ದೇ ಡೋಂಟ್ ಡೂ ಇಟ್ ಆಯಿತಾ. ಕಂಪ್ಯಾರಿಸನ್ ವೈಸ್ ಇಫ್ ಕರ್ನಾಟಕ ಸ್ಟ್ಯಾಂಡ್ಸ್ ವೇ ಹೆಡ್ ಆಯಿತಾ. ಸೊ ಸಿಗ್ತೀನಿ ನಿಮಗೆ, ಹೇಳ್ತೀನಿ ಇನ್ಫಾರ್ಮೇಷನ್ನು. ಸೊ ಮೇಘಾಲಯ ಇಸ್ ನಾಟ್ ಫಾರ್, ಇಟ್ ಇಸ್ ಸೈಜ್ 1.5 hours ಅಲ್ಲಿ ಹೋಗ್ಬಿಡ್ಬೇಕು ನೀನು ಅಂತ ಹೇಳ್ತಾ ಇದ್ದೆ 60 ಕಿಲೋಮೀಟರ್ಗೆ ಆಯಿತಾ. ಇಟ್ ಇಸ್ ಆಲ್ ಕೈಂಡ್ ಆಫ್ ನಾಟ್ ಘಾಟ್ ಸೆಕ್ಷನ್, ಬೈಂಡಿಂಗ್ ಬೆಂಡ್ಸ್ ಈ ಥರ ಇದೆ ನೋಡಿ. ಇಲ್ಲಿ ಕಾಣುತ್ತಾ ಅಲ್ಲಿ ಒಂದೇ ಒಂದು ಏನು ಗೊತ್ತಾ, ಎಲ್ಲ ಕಡೆ ಟ್ರಕ್ಗಳು ನಿಂತ್ಬಿಟ್ಟಾವೆ ಆಯಿತಾ. ಐ ಡೋಂಟ್ ನೋ ವೈ. ಅಲ್ಲೊಂದು ನಿಂತಿದೆ, ಇಲ್ಲೊಂದು ನಿಂತ್ಕೊಂಡ್ಬಿಟ್ಟಿದೆ ಮುಂದೆ ಆಯಿತಾ. ನಂದು ಕೈ ನೋತಾ ಇದೆ ಸ್ವಲ್ಪ. ಸಿಗ್ತೀನಿ ಬರಲ್ಲ.